ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಬಿಗ್ ಬಾಸ್ ಅಪ್ಡೇಟ್ ಏನು ಅಂತ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ. ಬಿಗ್ ಬಾಸ್ ಕನ್ನಡ ಸೀಸನ್ 11 ತುಂಬಾನೇ ಅದ್ಭುತವಾಗಿ ಮೂಡಿ ಬರ್ತಾ ಇದೆ. ಇನ್ನು ಗ್ರ್ಯಾಂಡ್ ಫಿನಾಲೆಗೆ ಕೆಲವೇ ದಿನಗಳು ಬಾಕಿ ಇದೆ. ಹೀಗಾಗಿ ಯಾರಪ್ಪ ಬಿಗ್ ಬಾಸ್ ವಿನ್ನರ್ ಆಗಬಹುದು ಅನ್ನುವಂಥ ಒಂದಿಷ್ಟು ಊಹೆಗಳು ಕೂಡ ಕೇಳಿ ಬರ್ತಾ ಇದೆ. ಸಾಕಷ್ಟು ಜನ ಸಾಕಷ್ಟು ರೀತಿಯಾಗಿ ಮಾತನಾಡ್ಕೊಳ್ತಾ ಇದ್ದಾರೆ. ಯಾಕಂತಂದ್ರೆ ತ್ರಿವಿಕ್ರಮ್ ಅವರೇ ವಿನ್ ಆಗ್ತಾರೆ ಅಂತ ಸಾಕಷ್ಟು ಜನ ಹೇಳ್ತಾ ಇರುವಂಥದ್ದು. ಇನ್ನು ಯಾರು ಫೈನಲ್ ತಲುಪ್ತಾರೆ ಅನ್ನುವಂಥ ಒಂದು ಕುತೂಹಲ ಎಲ್ಲರಿಗೂ ಕೂಡ ಇದ್ದೇ ಇದೆ. ಹೀಗಾಗಿ ಬಿಗ್ ಬಾಸ್ ವೀಕ್ಷಕರಲ್ಲಿ ಕೂಡ ಈ ರೀತಿಯಾದಂತಹ ಒಂದು ಕುತೂಹಲ ಈಗಾಗಲೇ ಮನೆ ಮಾಡಿರುವಂಥದ್ದು. ಇನ್ನು ಬಿಗ್ ಬಾಸ್ ಫಿನಾಲೆಗೆ 4 ವಾರ ಅಷ್ಟೇ ಬಾಕಿ ಇರುವಂಥದ್ದು. ಇನ್ನು ಯಾರಾಗ್ತಾರೆ ವಿನ್ನರ್ ಹಾಗೆ ಇದರ ಬಗ್ಗೆ ಒಂದಿಷ್ಟು ಪ್ರಶ್ನೆಗಳನ್ನು ಕೂಡ ಕೇಳಲಾಗಿತ್ತು. ಹಾಗಾಗಿ ಮಂಜು, ಹನುಮಂತ, ಭವ್ಯ ಗೌಡ, ಗೌತಮಿ ಅವರ ಹೆಸರನ್ನ ಅಲ್ಲಿ ಸೂಚಿಸಲಾಗಿತ್ತು. ಅಂದರೆ ಒಂದು ಕ್ವೆಶನ್ ಮೂಲಕ ಕೇಳಲಾಗಿತ್ತು ವೀಕ್ಷಕರಲ್ಲಿ. ಸೊ ಹೀಗಾಗಿ ಆ ಒಂದು ಪ್ರಶ್ನೆಗೆ ಬಹುತೇಕ ಮಂದಿ ವೋಟ್ ಮಾಡಿದ್ರು ಕೂಡ. ಸೊ ಅಂದರೆ ಕಲರ್ಸ್ ಚಾನಲಿಂದನೇ ಈ ರೀತಿಯಾದಂತಹ ಒಂದು ಪ್ರಶ್ನೆಯನ್ನು ಕೇಳಲಾಗಿತ್ತು. ತ್ರಿವಿಕ್ರಮ್ಗೆ 18.4% ವೋಟ್ ಬಂದಿತ್ತು. ಇನ್ನು ಉಗ್ರಂ ಮಂಜುಗೆ 12.2% ವೋಟ್ ಬಂದಿತ್ತು. ಇನ್ನು ಹನುಮಂತ ಲಮಾಣಿಗೆ 58.7% ವೋಟ್ ಬಂದಿತ್ತು. ಜೊತೆಗೆ ಭವ್ಯಗೌಡ ಅವರಿಗೆ 6% ವೋಟ್ ಬಂದಿತ್ತು. ಇನ್ನು ಗೌತಮಿಗೆ 4.7 ಮಾತ್ರ ವೋಟಿಂಗ್ಸ್ ಬಂದಿರುವಂಥದ್ದು. ಸೊ ಪೋಲ್ಸ್ ಪ್ರಕಾರ ವೋಟ್ನಲ್ಲಿ ತ್ರಿವಿಕ್ರಮ್ಗೆ 18.4% ಹಾಗೂ ಹನುಮಂತ ಲಮಾಣಿಗೆ 58.7% ಸಿಕ್ಕಿದ್ದು ಹನುಮಂತನೇ ಬಿಗ್ ಬಾಸ್ ವಿನ್ನರ್ ಆಗ್ತಾರೆ ಅನ್ನುವಂಥದ್ದು ಈಗಾಗಲೇ ಸಾಕಷ್ಟು ಜನ ಈ ರೀತಿಯಾಗಿ ಅಂದ್ಕೊಂಡಿದ್ದಾರೆ. ಅಂದರೆ ಹನುಮಂತ ಅವರೇ ವಿನ್ ಆಗ್ತಾರೆ ಅನ್ನುವಂಥದ್ದು. ಇನ್ನು ಹನುಮಂತ ಲಮಾಣಿ ಅವರ ಬಗ್ಗೆ ಸಾಕಷ್ಟು ಜನ ಹೇಳ್ತಾ ಇರುವಂಥದ್ದು ಹನುಮಂತ ಅವರೇ ವಿನ್ ಆಗ್ತಾರೆ ಅನ್ನುವಂಥದ್ದು. ಸೊ ಹೀಗಾಗಿ ಒಂದಿಷ್ಟು ಜನಕ್ಕೆ ಕುತೂಹಲ ಇರುತ್ತೆ, ಹನುಮಂತ್ ಅವರು ಎಲ್ಲಿಯವರು, ಮೂಲತಃ ಯಾವ ಊರು, ಎಲ್ಲವನ್ನು ಕೂಡ ಒಂದಿಷ್ಟು ಪ್ರಶ್ನೆ ಇರುತ್ತೆ. ಸೊ ಹಾಗಾಗಿ ಹನುಮಂತ ಲಮಾಣಿ ಅವರು ಹಾವೇರಿ ಜಿಲ್ಲೆಯ ಚಿಲ್ಲೂರು ಬಡ್ನಿ ಗ್ರಾಮದ ಹನುಮಂತ ಅವರು ಮೂಲತಃ ಕುರಿಗಾಹಿ ಕೆಲಸವನ್ನ ಮಾಡ್ತಾರೆ. ತನ್ನ ಧ್ವನಿಯಿಂದಲೇ ಫೇಮಸ್ ಆದವರು. ಇನ್ನು ಜಿ ಕನ್ನಡ ವಾಹಿನಿಯ ಸರಿಗಮಪ ರಿಯಾಲಿಟಿ ಶೋ ಮೂಲಕ ಜನಪ್ರಿಯತೆಯನ್ನ ಪಡೆದುಕೊಂಡವರು ಇವರು. ಜೊತೆಗೆ ಡಾನ್ಸ್ ಕರ್ನಾಟಕ ಡಾನ್ಸ್ ರಿಯಾಲಿಟಿ ಶೋನಲ್ಲೂ ಕೂಡ ಭಾಗವಹಿಸಿ ಜನ ಮೆಚ್ಚುಗೆಯನ್ನ ಪಡೆದಿರುವಂಥದ್ದು. ಈಗಾಗಲೇ ಈ ವಿಷಯ ನಿಮಗೆ ಗೊತ್ತಿರುತ್ತೆ. ಸಾಕಷ್ಟು ರಿಯಾಲಿಟಿ ಶೋಗಳನ್ನ ಕೂಡ ಮಾಡಿರುವಂತಹ ಒಂದು ಗ್ರಾಮೀಣ ಭಾಗದ ಪ್ರತಿಭೆ ಹನುಮಂತ ಲಮಾಣಿ ಅವರು ವಿನ್ ಆಗ್ತಾರೆ, ಬಿಗ್ ಬಾಸ್ ವಿನ್ನರ್ ಆಗ್ತಾರೆ ಅನ್ನುವಂಥ ಒಂದಿಷ್ಟು ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಇನ್ನು ಹನುಮಂತ ಲಮಾಣಿ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಬಿಗ್ ಬಾಸ್ ಮನೆಗೆ ಲುಂಗಿ ಉಟ್ಟು ಪ್ರವೇಶವನ್ನ ಪಡೆದಿದ್ರು. ಹೋಗ್ತಾ ಇದ್ದಂತೆ ವಾರದ ಕ್ಯಾಪ್ಟನ್ ಆಗಿಯೂ ಕೂಡ ಇವರು ಆಯ್ಕೆಯಾಗ್ತಾರೆ. ಜೊತೆಗೆ ತನ್ನ ಹಾಸ್ಯದ ದಾಟಿಯಲ್ಲಿ ಮನೆ ಮಂದಿಯ ಜೊತೆ ತಮ್ಮ ಪರಿಚಯವನ್ನ ಕೂಡ ಅವರು ಮಾಡಿಕೊಂಡಿದ್ರು. ಅದಾದ ಬಳಿಕ ಮನೆಯಲ್ಲಿ ಎಲ್ಲರ ಜೊತೆ ಹೊಂದಾಣಿಕೆಯಿಂದ ಇದ್ರು. ತುಂಬಾ ಚೆನ್ನಾಗಿ ಕಾಮಿಡಿ ಮಾಡ್ತಾ ಇದ್ರು. ಜಾಸ್ತಿಯಾಗಿ ಧನ್ರಾಜ್ ಅವರ ಜೊತೆನೆ ಇವರು ಫ್ರೆಂಡ್ಶಿಪ್ ಅನ್ನ ಮಾಡಿದ್ರು. ಸೊ ಹಾಗಾಗಿ ಈ ಫೈನಲ್ ಅಲ್ಲೂ ಕೂಡ ಅಷ್ಟೇ ಇಬ್ರು ಕೂಡ ತುಂಬಾನೇ ಹೊಂದಾಣಿಕೆಯಿಂದ ಮಾತಾಡ್ಕೊಂಡಿದ್ದಾರೆ. ಉಳಿದವರ ಜೊತೆನೂ ಜಾಸ್ತಿಯಾಗಿ ಅಂದ್ರೆ ಕಾಮಿಡಿ ಎಲ್ಲ ಮಾಡ್ತಾ ಇರ್ತಾರೆ. ತುಂಬಾನೇ ಆತ್ಮೀಯತೆಯಿಂದ ಇರ್ತಾರೆ ಅನ್ನುವಂಥದ್ದು. ಯಾವುದೇ ಸಂಗೀತ ತರಬೇತಿ ಇಲ್ಲದೆ ತನ್ನ ಗಾಯನದಿಂದ ಹನುಮಂತ ಗಮನವನ್ನ ಸೆಳೆದಿದ್ರು. ಸರಿಗಮಪ ಸೀಸನ್ 15ಕ್ಕೆ ಆಯ್ಕೆಯಾದ ಮೆಂಟರ್ಗಳ ಮಾರ್ಗದರ್ಶನದಿಂದ ಹನುಮಂತ ಲಮಾಣಿ ಗಾಯನದಲ್ಲಿ ಮತ್ತಷ್ಟು ಪಕ್ವತೆ ಕೂಡ ಬಂದಿತ್ತು ಅನ್ನುವಂಥದ್ದು. ಇನ್ನು ಸರಿಗಮಪ ಸೀಸನ್ 15ರ ಬಳಿಕ ಡ್ಯಾನ್ಸ್ ಶೋನಲ್ಲಿ ಸೆಮಿಫೈನಲ್ನವರೆಗೂ ಹನುಮಂತ ಹೋಗಿ ವೀಕ್ಷಕರನ್ನ ರಂಜಿಸಿದ್ರು ಕೂಡ. ಸೊ ಹೀಗಾಗಿ ಹನುಮಂತ ಅವರೇ ಬಿಗ್ ಬಾಸ್ ವಿನ್ನರ್ ಆಗ್ತಾರೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಇನ್ನು ನಿಮ್ಮ ಪ್ರಕಾರ ಬಿಗ್ ಬಾಸ್ ವಿನ್ನರ್ ಯಾರಾಗಬೇಕು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಜೊತೆಗೆ ತ್ರಿವಿಕ್ರಮ್ ಅವರು ವಿನ್ನರ್ ಆಗಬೇಕಾ ಅಥವಾ ಅವರು ವಿನ್ನರ್ ಆಗಬಾರ್ದಾ ಎಲ್ಲವನ್ನೂ ಕೂಡ ನೀವು ತಿಳಿಸಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ತುಂಬಾನೇ ಮುಖ್ಯ ಆಗುತ್ತೆ ಅನ್ನುವಂಥದ್ದು. ಸೊ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಡಿಯೋವನ್ನ ಶೇರ್ ಮಾಡಿ. ಧನ್ಯವಾದಗಳು.